ನಮಸ್ಕಾರ ಸಾಹೇಬ್ರೆ. ನನ್ನ ಮಗನಿಗೆ ಅರ್ಜೆಂಟಾಗಿ ಬೇಲ್ ವ್ಯವಸ್ಥೆ ಮಾಡಿ ಅಂತ ಹೇಳಿದ್ದೆ. ನೀವು ಅದನ್ನು ಮಾಡೋಂಗೆ ಕಾಣಲಿಲ್ಲ. ಹಾಳಾಗೋಲಿ, ಅರ್ಜೆಂಟಾಗಿ ನಾನು ನನ್ನ ಮಗನ ನೋಡ್ಬೇಕು ಸಾಹೇಬ್ರೆ. ಅದಕ್ಕಾದ್ರೂ ಏನಾದರೂ ವ್ಯವಸ್ಥೆ ಮಾಡಿಕೊಡಿ. ಸರಿ, ಅದೇನು ಮಾಡ್ತೀರೋ ಆದಷ್ಟು ಬೇಗ ಮಾಡಿ. ಕಾಫಿ ತಗೊಳ್ಳಿ. ಮಡ್ಗಮ್ಮಿ. ಏನ್ರಿ ಈ ಥರ ಆಗೋಯ್ತು? ನನ್ನ ಮಗನ ಯಾವಾಗ ಜೈಲಿಂದ ಬಿಡಿಸ್ತೀರಾ? ನನಗಂತೂ ಅವಂದೇ ಯೋಚನೆ ಆಗೋಗಿದೆ. ಈಗೇನು ನಾನು ಸುಮ್ಮನೆ ಕೂತಿದ್ದೀನಿ ನಮ್ಮಿ, ಏನೋ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀನಲ್ವಾ, ಏನೋ ಆಯ್ತು ತಡ್ಕೋ. ಏನಲ್ಲ ಮರಗೌಡ, ಏನೋ ಹೇಳಕ್ಕೆ ಬಂದು ಹಂಗೆ ಹೋಯ್ತಾ ಇದೆಯಾ? ಅದೇನು ಹೇಳ? ಅಲ್ಲ ಕಣಪ್ಪಯ್ಯ, ಈ ಪರಿಸ್ಥಿತಿ ಎಲ್ಲ ಸರಿ ಹೋಗಂಗೆ ಏನೂ ಮಾಡೋಕ್ಕಾಗೋದಿಲ್ವೇ? ಲೇ ಬಡತದೆ, ಈಗ ತಾನೇ ನಿಮ್ಮ ಅವ್ವ ಬಂದು ಅದನ್ನೇ ಒದರ್ತಾ ಇದ್ಲು. ಈಗ ನೋಡಿದ್ರೆ ನೀನು ಅದನ್ನೇ ಊದ್ತಾ ಇದೆಯಲ್ಲ, ನಾನು ಏನೆಲ್ಲ ಮಾಡಲಿಲ್ಲ. ನೀನು ಇಷ್ಟೊಂದು ತಲೆ ಕೆಡಿಸಿದ್ರಲ್ಲ. ಈಗ ಮನೇಲಿ ನಡೀತಾ ಇರೋದನ್ನ ನೋಡೋಕ್ಕಾಗದೇ ಇದ್ಮೇಲೆ ಕೇಳಲೇಬೇಕಾಯ್ತದೆ ಕಣಪ್ಪಯ್ಯ. ಸರಿ, ಈಗ ಏನು ಅದಕ್ಕೆ ನಿಂದು? ಒಂದು ಕಡೆ ನಮ್ಮ ಸಿದ್ದು ಚಿಂತೆ ಆದರೆ ಇನ್ನೊಂದು ಕಡೆ ಭಾವನವರು ಅವನದೇ ನೆನಪಲ್ಲಿ ಸಂಕಟ ಪಡ್ತವ್ರೆ, ಒಳಗೊಳಗೆ ಕೊರಗ್ತವ್ರೆ ಕಣಪ್ಪಯ್ಯ. ಹಿಂಗೆ ಆಗ್ಬಿಟ್ರೆ ಅವರು ಹುಚ್ಚಿ ಆದರೂ ಅನುಮಾನ ಪಡಂಗಿಲ್ಲ ಕಣಪ್ಪಯ್ಯ. ಲೇ ಮಗನೋಡ, ಈಗ ನೀನು ಹೇಳ್ತಾ ಇರೋದು ನೋಡಿದ್ರೆ ಅವ್ರ ಥರ ನಾನು ಕೊರಗಿ ನಾನು ಹುಚ್ಚಾಗಬೇಕು ಆಟೆಯ. ಅಲ್ಲ ಮಾಡೋದೆಲ್ಲ ಮಾಡ್ಬಿಟ್ಟು ಎಲ್ಲ ನನ್ನ ತಲೆಗೆ ತಂದು ಮಾಡಿಬಿಟ್ಟು ಈಗ ಏನಾದರೂ ಮಾಡಿ ನನಗೆ ಏನು ಮಾಡಲ್ಲ. ಏನೋ ಒಂದು ವ್ಯವಸ್ಥೆ ಮಾಡ್ತೀನಿ, ತಡ್ಕೊಳ್ರಲ್ಲ. ಅಲ್ಲಪ್ಪಯ್ಯ, ಅದು ನಿಮ್ಮಪ್ಪ ಹೇಳಿದ್ರಲ್ಲಿ ಏನೋ ತಪ್ಪಿದೆ. ಬಾಯಿ ಮುಚ್ಕೊಂಡು ಮನೇಲಿದ್ದಿದ್ರೆ ಇಂಥ ದಿನ ಬರ್ತಿತ್ತ ನಮಗೆ? ಹೇಳು. ನೀನೇನವ ಒಳ್ಳೆ ಹಳೇದು ತೆಗ್ದು ಆದಿಲ್ಲ ಹತ್ರು ಅಂದಂಗೆ ಹಳೇದನ್ನ ಎಲ್ಲ ಯಾಕಪ್ಪ ತಕ್ಕ ಕೂತ್ಕೊಂಡಿಯೇ? ಹೊಸ ಸುಮ್ಕಿರೋ. ನನಗೆ ಗೊತ್ತು ಕಣೋ, ನನಗೆ ಗೊತ್ತು. ನಾನು ಏನು ಹೇಳಿದ್ರು ನಿಂಗೆ ಇಷ್ಟ ಆಗಲ್ಲ ಅಂತ. ನೋಡು ನಮ್ಮ ಮನೆ ಏನಾಗಿದೆ ಅಂತ. ಇನ್ನು ಈ ಕಣ್ಣಲ್ಲಿ ನನಗೆ ಏನೇನು ನೋಡಬೇಕು ನನಗೆ ಗೊತ್ತಿಲ್ಲ. ಲೇ ಮರಿಯೋಣ, ಇದೇನ ನಿಮ್ಮ ಅವನ ಕಥೆಲಿ? ಮಾವ, ಸಿದ್ದು ಅವರು ಜೈಲಿಗೆ ಹೋಗಬೇಕು ಅನ್ನೋ ಉದ್ದೇಶಕ್ಕೆ ನಾನು ಹೀಗೆಲ್ಲ ಮಾಡಿಲ್ಲ. ಅವ್ರು ನನ್ನ ಗಂಡ, ಅವ್ರನ್ನ ಉಳಿಸ್ಕೊಳ್ಳೋದಕ್ಕೆ ನಾನು ಎಷ್ಟೆಲ್ಲ ಓಡಾಡ್ತಿದ್ದೀನಿ ಅಂತ ನೀವೇ ನೋಡ್ತಿದ್ದೀರಾ ಅಲ್ವಾ? ನೀನು ಏನು ಓಡಾಡ್ತಾ ಇದೆಯಾ, ಏನು ಒದ್ದಾಡ್ತಾ ಇದೆಯಾ ಬಾ ನೀನು? ನಮ್ಮ ಹೊಟ್ಟೆ ಉರ್ತಿ ಸಾಲ್ವೆ? ಅಲ್ಲ, ನಮ್ಮ ಊರಲ್ಲಿ ನಮ್ಮ ಮಾನ ಮರೋದೆಲ್ಲ ಹರಾಜ್ ಹಾಕಿದಾಯ್ತು. ಈಗ ಸಮಾಧಾನ ಆಯ್ತಾ ನಿನಗೆ? ಮಾವ, ನೀನು ಮಾತಾಡ್ಬೇಡವಾ. ಮಾಡೋದೆಲ್ಲ ಮಾಡ್ಬಿಟ್ಟು ನನ್ನ ತಲೆಗೆ ತಂದು ಮಾಡ್ಬಿಟ್ಟು ಮಾವ 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 ಅಂತಿದ್ರೆ ನಾನೇನು ಮಾಡಲಿ? ನೀನು ಒಬ್ಬಳು ಟೆಪ್ಗಿದ್ದಿದ್ರೆ ಎಲ್ಲ ನೆಟ್ಗಿರೋದು. ಅಪ್ಪಯ್ಯ, ಓಸಿ ಸುಮ್ಕಿದ್ದೀರಾ? ಪರಿಸ್ಥಿತಿನ ಹೆಂಗೆ ಸರಿ ಮಾಡಬೇಕು ಅನ್ನೋದು ನೋಡೋದು ಬಿಟ್ಬಿಟ್ಟು ಯಾಕೆ ಹಿಂಗೆ ಎಲ್ಲರ ಮೇಲೂ ಹಿಂಗೆ ರೇಗ್ತಾ ಇದ್ದೀರಿ? ಭಾವನವ, ನೀವು ಒಳಗೆ ಹೋಗವ, ನೀವು ಹೋಗಿ ಹೇಳ್ತೀನಿ. ಏನಪ್ಪಯ್ಯ ಹುಡುಗಿ ತವೆಲ್ಲ ಹಂಗೆ ಮಾತಾಡ್ತೀರಿ ನೀವು? ಬಡ್ಡಿ ಆಯ್ತನೆ ಮರ್ಗೌಡ, ಅವಳಿಗೆ ಸಪೋರ್ಟ್ ಮಾಡೋದಿದ್ರೆ ಒಳ್ಳೇದಾವುದು ಕೆಟ್ಟದಾವುದು ನೋಡ್ಕೊಂಡು ಮಾಡ್ಲಾ ಅಂತ ಹೇಳ್ತಿದ್ದೆ. ಎಲ್ಲ ಅದಕ್ಕೆ ಸಪೋರ್ಟ್ ಮಾಡಿ ಆ ಅಮ್ಮ ಬಂದಿದ್ದು ನನ್ನ ತಲೆ ಮೇಲೆ ಕೂತ್ಕೊಂಡವಳೆ. ಬಡ್ಡಿ 15 ಏನಾದರೂ ಹೆಚ್ಚು ಕಮ್ಮಿ ಆದರೆ ನಿನ್ನಂತೂ ಸುಮ್ಕೆ ಬಿಡಕ್ಕಿಲ್ಲಕಲ್ಲ. ತುಳಿದಾಕ್ಬಿಡ್ತೀನಿ ನಿನ್ನ. ಏನೋ ಗಾದೆ ಮಾತಾಡ್ತಾರಲ್ಲ, ತಿನ್ಲಿಲ್ಲ ಉಣ್ಲಿಲ್ಲ ಎಲ್ಲ ಬಂದು ನನ್ನ ತಲೆಗೆ ಸುತ್ಕೋತು ಅಂತ. ಹಂಗಾಗೋಯ್ತಲ್ಲ ನನ್ನ ಕತೆ. ಆಚೆಗೋದ್ರು ನೆಮ್ಮದಿ ಇಲ್ಲ, ಮನೆಗೆ ಬಂದ್ರು ನೆಮ್ಮದಿ ಇಲ್ಲ. ಏನು ಮಕ್ಕಳು ಅಂತ ಉಟ್ಬಿಟ್ರ ನೀವು? ಲೈ, ಹೌದು, ನೀನೇ ಅವ್ರನ್ನ ಕೊಂದಿದ್ಯಾ. ನೀನು ಒಳ್ಳೆಯವನಂತ ತೋರಿಸ್ಕೊಳ್ಳೋಕ್ಕೋಸ್ಕರ ಪಾಪ ಅವ್ರನ್ನ ಬಲಿ ಕೊಟ್ಟಿನೋ? ಯಾಕೋ ಸುಮ್ಮನೆ ನಿಂತ್ಕೊಂಡಿದ್ಯಾ? ನೀನು ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದ್ರೆ ನಾನು ಹೇಳ್ತಿರೋದು ನಿಜ ಅನ್ನಿಸ್ತಿದೆ. ಯಾಕೋ ಈಗೆಲ್ಲ ಮಾಡಿದೆ? ಜಾನವ್ರು ಏನೋ ಮಾಡಿದ್ರು ನಿನಗೆ? ನಾನಿನ್ನ ಸುಮ್ಮನೆ ಬಿಡಲ್ಲ ಕಣೋ, ನಾನಿನ್ನ ಸುಮ್ಮನೆ ಬಿಡಲ್ಲ. ಬಿಡಬೇಡ ಸಚಿನ್, ಸಾಯಿಸ್ಬಿಡು. ನೀನೇ ಕೈಯಾರೆ ನನ್ನ ಸಾಯಿಸ್ಬಿಡು. ಜಾನುವಿಲ್ದೆ ಜೀವನ ಮಾಡೋದಕ್ಕೆ ಬರಲ್ಲ ನನಗೆ ಅಂತ ಹೇಳ್ತಾ ಇದ್ದೀನಿ. ನನಗೆ ಸಾಯಕ್ಕೂ ಗೊತ್ತಾಗ್ತಿಲ್ಲ ಸಚಿನ್. ನೀನಾದ್ರೂ ನನ್ನ ಸಾಯಿಸ್ಬಿಟ್ಟು ಪುಣ್ಯ ಕಟ್ಕೋ. ಜಾನುವ್ರನ್ನ ಅಷ್ಟೆಲ್ಲ ಪ್ರೀತಿ ಮಾಡ್ದವ್ರು ಕಣೋ ನಾನು. ಅವ್ರನ್ನ ಸಾಯಿಸುವಷ್ಟು ಕಟ್ಕ ಅಲ್ಲ ನಾನು. ಚಿನ್ನು ಮರಿನ
ನನ್ನ ಹೃದಯದ ಮಂದಿರದಲ್ಲಿ ಗುಬ್ಬಿ ಮರಿ ಹಾಕಿ ಕಾಪಾಡ್ಕೊಂಡಿದ್ದೆ. ಯಾರು ಅವ್ರಿಗೆ ತೊಂದರೆ ಕೊಡಬಾರ್ದು, ಎಲ್ಲರಿಂದ ಅವ್ರನ್ನ ಜೋಪಾನ ಮಾಡಬೇಕು ಅಂತ ಅವ್ರನ್ನ ಪ್ರೀತಿ ಮಾಡಿದೆ ಕಣೋ. ಅವ್ರನ್ನ ಸಾಯಿಸಿಲ್ಲ ಕಣೋ ನಾನು. ಈ ಕೈಯಿನ ಕಿರುಬೆರಳಲ್ಲಿ ಅವ್ರ ಜೊತೆ ಸಪ್ತಪದಿ ತುಳಿದಿದ್ದೀನಿ. ಕೈಗಳಿಂದ ಅವ್ರನ್ನ ಮುತ್ತು ಮಾಡಿದ್ದೀನಿ, ಪ್ರೀತಿ ಮಾಡಿದ್ದೀನಿ ಕಣೋ. ಸಾರಿ ಕಣೋ. ಸಾರಿ ನೀನ್ ಯಾಕೆ ಹೇಳ್ತಿದ್ಯಾ ಸಚಿನ್? ಸಾರಿ ಕೇಳ್ಬೇಕಾದ್ರೆ ನಾನಲ್ವಾ ತಪ್ಪು ಮಾಡಿರೋ ಪಾಪಿ ನಾನಲ್ವಾ ಸಚಿನ್? ಜಾನ್ವಿ ಅವ್ರನ್ನ ನೀನು ಬಾಯಿ ತುಂಬ ತಂಗಿ ಅಂತ ಕರೆದೆ, ಆದ್ರೆ ಅದನ್ನು ಅರ್ಥ ಮಾಡ್ಕೊಳ್ಳಿಲ್ಲ ನಾನು. ಈ ವಿಷಯದಲ್ಲಿ ನಾನು ತುಂಬಾ ಈ ಥರ ತಪ್ಪುಗಳು ಮಾಡ್ಬಿಟ್ಟಿದ್ದೀನಿ ಸಚಿನ್. ಆದ್ರೆ ಅದನ್ನೆಲ್ಲ ನಾನು ಮಾಡಿದ್ದು ಅವ್ರನ್ನ ಪ್ರೀತಿ ಮಾಡೋಕ್ಕೋಸ್ಕರ. ಜೀವನ ಪೂರ್ತಿ ಅವ್ರ ಜೊತೆ ಖುಷಿಯಾಗಿ ಸಂತೋಷವಾಗಿರ್ಬೇಕು ಸಚಿನ್. ಆದ್ರೆ ಈಗ ಅವ್ರನ್ನ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಕಣೋ. ಅವರನ್ನ ಅವ್ರ ಪ್ರೀತಿನ ಉಳಿಸ್ಕೊಳಕ್ಕಾಗ್ತಿರೋ ಪಾಪಿ ಕಣೋ ನಾನು. ಪಾಪಿ ಪಾಪಿ ಪಾಪಿ. ಜಯಂತ್ ನೋಡು, ಆಗಿದ್ದಾಗೋಯ್ತು, ಸಮಾಧಾನ ಮಾಡ್ಕೊ. ಅವ್ರಿಗೆ ನಿನ್ನ ಜೊತೆ ಬಾಳೋ ಋಣ ಇಲ್ಲ ಅನ್ಸುತ್ತೆ, ಅದಕ್ಕೆ ಹೀಗೆಲ್ಲ ಆಗಿದೆ. ಇಲ್ಲ ಸಚಿನ್, ನೋ. ಈ ಜಯಂತನಿಗೆ ಜಾನಿಯವ್ರ ಜೊತೆ ಜೀವನ ಮಾಡೋ ಭಾಗ್ಯ ಇರಲಿಲ್ಲ ಅಂತ ಹೇಳು. ಈ ಜಯಂತನಿಗೆ ಆ ಅದೃಷ್ಟನೂ ಇರಲಿಲ್ಲ ಸಚಿನ್. ಅವ್ರನ್ನ ಉಳಿಸ್ಕೊಳಕ್ಕೂ ಆಗಲಿಲ್ಲ, ಪ್ರೀತಿ ಮಾಡೋಕ್ಕೂ ಆಗ್ಲಿಲ್ವಲ್ಲ ಸಚಿನ್. ಅವ್ರನ್ನ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಕಣೋ. ಈಗ ಎಲ್ಲಿಂದ ಹುಡುಕ್ಲೋ ಅವ್ರನ್ನ, ಎಲ್ಲಿಂದ ವಾಪಸ್ ಕರ್ಕೊಂಡು ಬರ್ಲೋ, ಏನೇನು ಮಾಡ್ಲೋ? ಅಪ್ಪಾಜಿ, ನಾವು ಎಲ್ಲಿದ್ದೀವಿ ಅಪ್ಪಾಜಿ? ಅವ್ರು ಏನು ಹೇಳ್ದೆ ಕರ್ಕೊಂಬಂದು ನನ್ನಲ್ಲಿ ಇಲ್ಲಿ ಬಿಟ್ಬಿಟ್ರು. ನನಗೊಂದು ಅರ್ಥ ಆಯ್ತಿಲ್ಲ. ಸಿದ್ದೇಗೌಡ, ಗಾಬರಿ ಆಗ್ಬೇಡಕ್ಕಲ್ಲ, ನಾನೇ ಕಲ ನಿನ್ಗೆ ಇಲ್ಲಿ ಕರ್ಸ್ಕೊಂಡಿದ್ದು. ಹೆಂಗಿದ್ದಿಲ್ಲ, ಏನಿಲ್ಲ ನಿನ್ನ ವ್ಯವಸ್ಥೆಯಲ್ಲಿ. ನಾನು ನಿನ್ನ ಬಗ್ಗೆ ಏಟೆಲ್ಲ ಕನ್ಸು ಕಟ್ಕೊಂಡಿದ್ದೆ ಗೊತ್ತಿಲ್ಲ. ನೀನು ರಾಜಕೀಯದಲ್ಲಿ ದೊಡ್ಡ ಹೆಸರು ಮಾಡ್ತೀಯಾ, ನಿನ್ನ ದೊಡ್ಡ ರಾಜಕಾರಣಿ ಮಾಡಬೇಕು ಅಂತ ನಾನು ಕನ್ಸು ಕಟ್ಕೊಂಡಿದ್ದೆ ಕಲ. ಈಗೆಲ್ಲ ಉಲ್ಟಂಪುಲ್ಟ ಆಗೋಯ್ತಲ್ಲ ಅಲ್ಲಿ. ನಾನು ನಿನ್ನ ನೋಡೋಕ್ಕೆ ಬರಬೇಕು ಅಂತ ದಿನಗಳಿಂದ ಕಾಯ್ತಾ ಇದ್ದೀನಿ ಕಲ. ಆದರೆ ನಿನಗೆ ಗೊತ್ತಲ್ಲ ಆ ಮೀಡಿಯಾದವ್ರ ಕತೆ. ಇಲಿ ಹೋಯ್ತು ಅಂದರೆ ಹುಲಿ ಹೋಯ್ತು ಅಂತ ಏನೇನೋ ಬರೆದ್ಬಿಡ್ತಾರೆ ಮೀಡಿಯಾದಲ್ಲಿ ಕೂತ್ಕೊಂಡು. ಅಬ್ಬರ ಅವ್ರು ತಡ್ಕೊಳಕ್ಕೆ ಆಗಕ್ಕಿಲ್ಲ ಕಲ. ಅದ್ರ ಜೊತೆಗೆ ಹಾಳಾದವ್ರು ವಿರೋಧ ಪಕ್ಷದವ್ರು ಬೇರೆ ಕಾಟ. ಎಲ್ಲರೂ ಸೇರಿಕೊಂಡು ಕೆಟ್ಟಾಗಿ ಪ್ರಚಾರ ಮಾಡಿಬಿಡ್ತಾರೆ ಕಲ. ಅದಕ್ಕೆ ನಾನು ಇನ್ಸ್ಪೆಕ್ಟ್ರು ಮತ್ತು ಲಾಯರ್ ಹತ್ರ ಮಾತಾಡಿ ನಿನ್ನ ಹತ್ರ ಮಾತಾಡಬೇಕು ಅಂತ ಇಲ್ಲಿ ಕರ್ಸ್ಕೊಂಡಿದ್ದು ಕಲ. ನಾನು ಅನ್ಕೋತಾನೆ ಇದ್ದೆ ಅಪ್ಪಾಜಿ, ಯಾಕಪ್ಪಾಜಿ ನಾನು ನೋಡೋಕೆ ಬರ್ನೇ ಇಲ್ವಲ್ಲ ಅಂತ. ಈಗ ನಿಮ್ಮನ್ನು ನೋಡಿ ಮನ್ಸ್ಕೊಂಥರ ಖುಷಿ ಆಯ್ತದೆ ಅಪ್ಪಾಜಿ. ಆ ಖುಷಿ ಮನೆ ಹಾಳಾಗೋಗ ಅದನ್ನೆಲ್ಲ ಮರೆತು ತುಂಬ ದಿನ ಆಯ್ತಲ್ಲ. ಯಾಕ್ಲಾ ಸಿದ್ದೇಗೌಡ, ಹಿಂಗೆಲ್ಲ ನಿಜ ಬಾಯಿ ಬಿಟ್ಬಿಟ್ಟು ನೀನು ನಮ್ಮ ಒಟ್ಟಿಗೆಲ್ಲ ಬೆಂಕಿ ಇಕ್ಬಿಟ್ಟಲ್ಲ ಅಲ್ಲಿ. ನನ್ನ ಕ್ಷಮಿಸ್ಬಿಡಿ ಅಪ್ಪಾಜಿ. ಹೊಟ್ಟೆ ಒಳಗಡೆ ಸತ್ಯ ಬಚ್ಚಿಟ್ಕೊಂಡು ನೆಮ್ಮದಿಯಾಗಿ ಉಸಿರಾಡೋಕ್ಕೂ ಆಯ್ತಿರಲಿಲ್ಲ. ಮನ್ಸಿಗೆ ಕಷ್ಟ ಆಯ್ತಿತ್ತು, ಅದಕ್ಕೆ ತಪ್ಪೊಪ್ಕೊಂಬಿಟ್ಟೆ. ದಯವಿಟ್ಟು ಬೇಸರ ಮಾಡ್ಕೊಬಿಡಿ ಅಪ್ಪಾಜಿ. ಲೇ ಸಿದ್ದೇಗೌಡ, ಅಲ್ಲಕಲ್ಲ, ಮಗ ಜೈಲಲ್ಲಿದ್ದರೆ ಬೇಸರ ಮಾಡ್ಕೊಳ್ದೆ ಹೆಂಗ್ಲ ಇರೋಕ್ಕಾಯ್ತದೆ? ನಂಗೆ ಗೊತ್ತು ಕಲ, ನೀನು ಒಳ್ಳೆತನ ಸರಿಯಾಗಿ ಅದೇ. ಹಂಗೆ ಅಂದ್ಬಿಟ್ಟು ಹಿಂಗೆ ಯಾಕಲ ಮಾಡೋಕ್ಕೋದೆ? ಅಲ್ಲಕಲ್ಲ, ನಿನಗೆ ನೀನೇ ನೇಣು ಬಿಗಿದ್ಕೊಂಡು ನಮಗೆಲ್ಲ ಉಸಿರು ಕಟ್ಟಂಗೆ ಮಾಡಿಬಿಟ್ಟಲ್ಲ ಅಲ್ಲಿ. ನಿನ್ನ ಪರಿಸ್ಥಿತಿಲಿದ್ದರೆ ನನ್ನ ಜೀವ ಹೆಂಗ್ಲ ತಡ್ಕತ್ತದೆ. ನಾನು ಸಾರಿ ಹೇಳಿದ್ದೀನಿ, ಇದೆಲ್ಲ ವಿಧಿ ಆಟಕಲ್ಲ. ಅವ್ರು ಹೋಗ್ಬೇಕಾಗಿತ್ತು, ಹೋದರು ಅಂತ. ಅದರಲ್ಲಿ ನಿಂದು ನಂದು ಏನು ಪಾತ್ರ ಇಲ್ಲ ಕಲ.
ನೀನು ನೆಮ್ಮದಿಯಾಗಿ ಇದ್ಬಿಡುತ್ತೆ ಏಟ್ಕಿಂತ ಹೇಳಿಲ್ಲ ನಾನು ನೋಡು. ಈಗ ನೋಡು ಎಲ್ಲ ಕುತ್ತಿಗೆ ಗಡ್ಡ ಬಂದು ಕೂತದೆ. ಪ್ಲೇಸ್ ಇದೆ ಕೂಡ ಇದನ್ನೆಲ್ಲ ಸರಿ ಮಾಡಬೇಕು ಅಂದರೆ ಏಟ್ ಕಷ್ಟಪಡಬೇಕು ಅಂತ ನಿಂಗೆ ಗೊತ್ತದೇ ಇಲ್ಲ. ನೀನು ಸುಮ್ಕಿದ್ದಿದ್ರೆ ಇದೆಲ್ಲ ಏನು ಆಗ್ತಾನೆ ಇರಲಿಲ್ಲ ಕಲಾಲಿ. ಏನಾಯ್ತು ಇವರಿಬ್ಬರಿಗೆ? ಬಂದಾಗ ಅಷ್ಟು ಲವಲವಿಕೆಯಿಂದ ಮಾತಾಡ್ತಿದ್ದ, ಹೊರಗೋಗಿ ಬಂದ ಮೇಲೆ ಏನೂ ಮಾತಾಡ್ತಾನೆ ಇಲ್ವಲ್ಲ. ಹಾಗಾದರೆ ಇವರಿಬ್ಬರ ನಡುವೆ ಏನೋ ನಡೆದಿದೆ. ಜೈನ್, ನಾನು ಊಟ ಮುಗಿಸ್ಕೊಂಡು ಹೊಡ್ತೀನಿ ಕಣೋ. ಬೇಡ ಸಚಿನ್, ನನ್ನ ಜಾಹ್ನವಿಯವ್ರನ್ನ ನೋಡ್ಕೊಂಡು ಹೋಗಕ್ಕೆ ಬಂದಿದ್ದೆ. ಜಾಹ್ನವ್ರು ಇಲ್ಲ ಅಂದ ಪಕ್ಷಕ್ಕೆ ಇಷ್ಟು ಬೇಗ ಹೋಗಬೇಕು ಅಂತ ಅನ್ಕೋಬೇಡ. ಅವ್ರನ್ನ ಬಿಟ್ಟು ಎಲ್ಲೂ ಹೋಗಿಲ್ಲ ಕಣೋ, ಇಲ್ಲಿ ನನ್ನ ಜೊತೆನೇ ಇದ್ದಾರೆ. ಸ್ವಲ್ಪ ದಿನ ಇಲ್ಲೇ ಇದ್ದು ಹೋಗು, ಅರ್ಜೆಂಟ್ ಏನಿದೆ? ಇಲ್ಲ ಕಣೋ, ಅರ್ಜೆಂಟ್ ಹೊರಡ್ಬೇಕು ನನಗೆ. ಎಕ್ಸ್ಕ್ಯೂಸ್ ಮೀ, ವರ್ಕ್ ಕಾಲ್ ಅಟೆಂಡ್ ಮಾಡಲೇಬೇಕು. ಸಾರಿ ಶಾಂತಮ್ಮ. ಶಾಂತಮ್ಮ, ಜಾನ್ ಅವರು ಸಮುದ್ರದಲ್ಲಿ ಕಾಲು ಜಾರಿ ಬಿಸತ್ತರೋ ಅಥವಾ ಬೇರೆ ಏನಾದರೂ ಆಗಿದೆಯಾ? ಏ, ನನಗೂ ಗೊತ್ತಿಲ್ಲಪ್ಪ. ಅವನು ಹಾಗೆ ಹೇಳಿದ್ದು. ಅದು ಅಲ್ದೇ ಅವಳು ಸತ್ತಿಲ್ಲ, ಇನ್ನೂ ಬದುಕಿದ್ದಾಳೆ ಅಂತ ಹುಡ್ಕೋ ಪ್ರಯತ್ನ ಮಾಡ್ತಾನೇ ಇದ್ದಾನೆ. ಅವನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ಶಾಂತಮ್ಮ. ಅವನದು ಅಂತ ಇರೋದನ್ನು ಅವನು ಅಷ್ಟು ಈಸಿಯಾಗಿ ಕಳ್ಕೊಳಕ್ಕೆ ಬಿಡಲ್ಲ, ಹಾಗೆ ಬೇರೆಯವ್ರು ಪಡ್ಕೊಳಕ್ಕೆ ಬಿಡಲ್ಲ ಅದನ್ನು. ಹೌದು, ಅವನಿಗೆಲ್ಲರ ಮೇಲೂ ಅನುಮಾನನೇ. ಇತ್ತೀಚೆಗೆ ಅದ್ಯಾರೋ ಗೂಬೆ ಅಂತ ಬರೆದಿಟ್ಟು ಹೋದ ಚೀಟಿ ಸಿಕ್ತು. ಅದು ಯಾರ್ದು ಇರ್ಬೋದು ಅಂತ ಹುಡ್ಕೋ ಪ್ರಯತ್ನ ಮಾಡ್ತಾನೇ ಇದ್ದಾನೆ. ಅದಕ್ಕೋಸ್ಕರನೇ ಜಾನ್ವಿ ಫ್ರೆಂಡ್ಸ್ನೆಲ್ಲ ಮನೆಗೆ ಕರೆಸ್ಬಿಟ್ಟು ಎಲ್ಲ ರೀತಿಯಿಂದನೂ ಚೆಕ್ ಮಾಡ್ದ. ಆದರೆ ಯಾರು ಅಂತಲೇ ಗೊತ್ತಾಗಲಿಲ್ಲ. ಈಗ ಅವನು ಬೆನ್ನು ಹಿಂದೆ ಬಿದ್ದಿದ್ದಾನೆ. ಅದಿರಲಿ, ನೀನು ಯಾಕೆ ಈಗಲೇ ಹೊರಟು ನಿಂತಿದೀಯಾ? ಅವ್ನು ಹೇಳ್ದಾಗೆ ಇನ್ನೊಂದೆರಡು ದಿನ ಇದ್ದೋಗ್ಬೋದಿತ್ತಲ್ವಾ? ಇಲ್ಲ ಶಾಂತಮ್ಮ, ಯಾರು ನಗುಮುಖ ನೋಡಬೇಕು ಅಂತ ಆಸೆಯಿಂದ ಬಂದೋ, ಈಗ ಅವರೇ ಇಲ್ಲ ಅಂದಮೇಲೆ ಇಲ್ಲಿ ಹೇಗಿರೋಕ್ಕಾಗತ್ತೆ? ಇಲ್ಲಿದ್ರೆ ನಂಗೆ ಜಾಸ್ತಿ ಫೀಲ್ ಆಗುತ್ತೆ, ಅದಕ್ಕೆ ನಾನು ಹೊರಡ್ತೀನಿ. ಶಾಂತಮ್ಮ, ಆದರೆ ನೀವು ಸ್ವಲ್ಪ ಹುಷಾರಾಗಿರಿ. ಇವನು ಯಾವ ಸಮಯದಲ್ಲಿ ಹೇಗೆ ಬೇಕಾದರೂ ನಡ್ಕೋಬೋದು. ಹೌದಪ್ಪ, ನನ್ನ ಹುಷಾರಲ್ಲೇ ನಾನಿದ್ದೀನಿ. ಅವನ ಹುಚ್ಚಾಟಗಳನ್ನೆಲ್ಲ ನೋಡಿ ನೋಡಿ ಸಾಕಾಗೋಗಿದೆ. ಅವನು ಬರ್ತಿದ್ದಾನೆ, ಸುಮ್ಮನಿರು. ಸಾರಿ ಸಚಿನ್, ಇಂಪಾರ್ಟೆಂಟ್ ಕ್ಲೈಂಟ್ ಕಾಲ್ ಇತ್ತು, ಅಟೆಂಡ್ ಮಾಡಲೇಬೇಕಾಯ್ತು. ಸರಿ ಕಣ, ನಾನು ಹೊರಡ್ತೀನಿ. ನಾನಿಲ್ಲಿ ಬಂದಿದ್ದು ಒಂದು ಮೀಟಿಂಗ್ ಸಲುವಾಗಿ, ಹಾಗೆ ಅದನ್ನು ಮಾತಾಡ್ಸ್ಕೊಂಡು ಹೋಗೋಣ, ತಂಗಿ ಕೈ ರುಚಿ ತಿನ್ಕೊಂಡು ಹೋಗೋಣ ಅಂತ ಬಂದೆ. ಊಟ ಮಾಡಿದೆ, ಬಟ್ ಅವ್ರು ಮಾಡಿರೋದಲ್ಲ. ಸರಿ, ನಾನು ಹೊರಡ್ತೀನಿ. ನೆಕ್ಸ್ಟ್ ಟೈಮ್ ಬಂದಾಗ ಸಿಗ್ತೀನಿ. ಹಾಗೆದನ್ನೆಲ್ಲ ಮರೆತುಬಿಟ್ಟು ಇನ್ಮೇಲಾದರೂ ಖುಷಿಯಾಗಿರು. ಶಾಂತಮ್ಮ, ಹೊರಡ್ತೀನಿ. ಸರಿನಪ್ಪ, ಬರ್ತೀನಿ ಕಣ. ಸರಿ ಸಚಿನ್, ಟೇಕ್ ಕೇರ್, ಫ್ಲೈ ಸೇಫ್. ಬಾಯ್. ನಗೋ ಸ್ವಲ್ಪ.
ಲೈ ಸಿದ್ದೇಗೌಡ, ಆಗಿದ್ದಾಗೋಯ್ತು ಬಿಡ್ಲ. ನೀರುಗಿಳಿದ್ಮ್ಯಾಕೆ ಚಳಿ ಗಾಳಿ ಬಗ್ಗೆ ಎಲ್ಲ ಯೋಚನೆ ಮಾಡಬಾರ್ದು ಅಲ್ಲ. ಅದು ಏಟೇ ಕಷ್ಟ ಆಗಲಿ ನಿನ್ನನ್ನು ಆಚೆ ಕರ್ಕೊಂಬಂದೇ ಬರ್ತೀನಿ ನಾನು. ಅದಕ್ಕೆ ಏನು ವ್ಯವಸ್ಥೆ ಬೇಕೋ ಅದನ್ನೆಲ್ಲ ನಾನು ಮಾಡಿವ್ನಿ. ಅಲ್ಲಿ ಗಂಟ ವಸಿ ಧೈರ್ಯವಾಗಿರಲ್ಲ ನೀನು. ಸರಿ ಅಪ್ಪಾಜಿ. ಅವ್ವ ನೀವು ಆರೋಗ್ಯನೆಲ್ಲ ಚೆಂದಾಗಿ ನೋಡ್ಕೊಳ್ಳಿ. ಅವಳು ನಿನ್ನನ್ನು ನೋಡಬೇಕು, ನಿನ್ನ ಹತ್ರ ಮಾತಾಡಬೇಕು ಅಂತ ಆಸೆ ಇಟ್ಕೊಂಡಿದ್ಲು ಕಲ. ಆದರೆ ನಾನೇ ಅವಳಿಗೆ ಬೇಡ ಅಂದೆ. ಈ ಮೀಡಿಯಾದವ್ರು ಸರಿ ಇಲ್ಲ, ಒಂದಕ್ಕೊಂದು ಸೇರಿಸಿ ಏನೇನೋ ಹಾಕ್ಬಿಡ್ತಾರೆ ಅಂತ. ಅವ್ವ ಬರೋದೇನು ಬೇಡ ಅಂತ ಹೇಳ್ಬಿಡಿ ಅಪ್ಪಾಜಿ. ನಾನು ಅವ್ರನ್ನ ಕೇಳ್ದೆ ಅಂತೇಳಿ ಸಾಕು. ಹಾಂ ಸರಿ ಬಿಡ್ಲಾ, ಹೇಳ್ತೀನಿ. ಅಪ್ಪಾಜಿ ಹಂಗೆ ಮೇಡಮ್ ಅವ್ರನ್ನೂ ಚೆಂದಾಗಿ ನೋಡ್ಕೊಳ್ಳಿ. ಆ ವಿಷಯ ಮಾತ್ರ ನನ್ನ ಹತ್ರ ಹೇಳ್ಬೇಡಕ್ಕಲ್ಲ. ಇದೆಲ್ಲ ಆಗಿದ್ದು ಅವಳಿದ್ಲೆಯ. ಅವಳೊಬ್ಳು ಕಂಪ್ಲೇಂಟ್ ಕೊಡದೆ ಸುಮ್ಕೆ ಇದ್ದಿದ್ರೆ ಇದೆಲ್ಲ ಆಚೆಗೆ ಬರ್ತಿರ್ಲಿಲ್ಲ ಅಲ್ಲ. ಅವಳು ನಿನ್ನ ಜೊತೆ ಸಂಸಾರ ಮಾಡ್ಕೊಂಡು ನೆಮ್ಮದಿ ಆಗಿರೋಕೆ ಎಲ್ಲ ಕಮ್ಮಿ ಆಗಿತ್ತು ಅವಳಿಗೆ. ಪಾಪ ಅಪ್ಪಾಜಿ ಮೇಡಮ್ ಅವರು, ಇದ್ರಲ್ಲಿ ಅವ್ರದ್ದೇನು ತಪ್ಪದೆ ಹೇಳಿ. ಎಲ್ಲ ವಿಷಯನೂ ಅವ್ರ ಹತ್ರ ಮುಂಚೆನೇ ಹೇಳ್ಕೊಂಡಿದ್ದೀರೆ, ಅವ್ರು ಇದರಿಂದ ಹೊರಗೆ ಬರ್ತಿದ್ರು ಏನೋ. ಮೊದಲೆಲ್ಲ ಏನು ಹೇಳಲೇ ಇಲ್ಲ. ಆಮೇಲೆ ವೆಂಕಣ್ಣ ಜೈಲ್ ಪಾಲಾದ್ರು. ಅವ್ರ ಅಣ್ಣನ ಜೈಲಲ್ಲಿ ಇರಬೇಕಾದ್ರೆ ಯಾರು ತಾನೇ ಸಹಿಸ್ಕೋತಾರೆ ಹೇಳಿ. ಅವ್ರ ಅಣ್ಣನ ಬಿಡಿಸೋಕೆ ಅಂತ ಮೇಡಮ್ ಅವ್ರು ಮಾಡಿದ ಪ್ರಯತ್ನ ತಪ್ಪೇ. ಸಿದ್ದೇಗೌಡ, ನಿಮಗೆಲ್ಲ ಅವಳ ಪರವಾಗಿ ಅವಳನ್ನ ವಹಿಸ್ಕೊಂಡು ಮಾತಾಡ್ಬೇಡಕ್ಕಲ್ಲ. ಅಪ್ಪಾಜಿ ಮೇಡಮ್ ಅವರು ವೆಂಕಣ್ಣನ ಬಿಡಿಸೋಕೆ ಅಂತ ಪಡಬಾರದು ಕಷ್ಟಪಡ್ತಿದ್ರು. ಅದು ನೋಡಿ ನನಗೆ ತಡ್ಕೊಳಕ್ಕಾಗಲಿಲ್ಲ. ನನ್ನಿಂದ ಎಲ್ರಿಗೂ ನೋವಾಯ್ತದೆ ಅಲ್ಲ ಅಂತ ತಪ್ಪೊಪ್ಕೊಂಬಿಟ್ಟೆ. ಈಗ ಬಿಡಿ, ಆಕ್ಸಿಡೆಂಟ್ ಮಾಡಿದ್ದು ನಾನು, ಶಿಕ್ಷೆ ಅನುಭವಿಸ್ತಾ ಇರೋದು ನಾನು. ಇದರಲ್ಲಿ ಅವ್ರದ್ದೇನು ತಪ್ಪಿಲ್ಲ. ದಯವಿಟ್ಟು ಅವ್ರಿಗೇನು ಅನ್ಬೇಡಿ ಅಪ್ಪಾಜಿ. ಇದೊಂದು ನಡೆಸ್ಕೊಡಿ ಸಾಕು. ಇದೇ ಕಲ ನೀನು ಒಳ್ಳೆತನ. ನಿನ್ನ ಒಳ್ಳೆತನನೇ ನಿನಗೆ ಕೂತ್ಗೆಗೆ ಉರುಳಾಗಿ ಕೂತದೆ ಕಲ. ನೀನು ಅವಳ ಬಗ್ಗೆ ಏನೇ ಸಬ್ಬು ಹೇಳಿದ್ರು ಅವಳ ಬಗ್ಗೆ ನನ್ನ ಮನಸ್ಸು ಕರ್ಕಕ್ಕಿಲ್ಲ ಕಲ. ನಾನು ಸಾರಿ ಹೇಳ್ದೆ, ನಾನೆಲ್ಲ ನೋಡ್ಕೊತೀನಿ ಕಣವ, ನಿಮ್ಮ ಅಣ್ಣನ್ನು ನಾನೇ ಕರ್ಕೊಂಬರ್ತೀನಿ ಕಣವ ಅಂತ. ನನ್ನ ಮಾತಿಗೆಲ್ಲ ಮರ್ವಾದಿ ಕೊಟ್ಲವಳು. ಆ ರಾಮಾಯಣದಾಗೆ ಸೀತೆ ವನವಾಸಕ್ಕೆ ಹೋದ್ಲು, ಇಲ್ಲಿ ರಾಮನೇ ಜೈಲಿಗೆ ಹೋಗಿ ಕೂತವನೆ. ಒಬ್ಬ ಅಪ್ಪ ಆಗಿ ಮಗನ್ನ ಈ ಪರಿಸ್ಥಿತಿಲಿ ನೋಡೋದಕ್ಕೆ ಎಷ್ಟು ಸಂಕಟ ಆಯ್ತದೆ ಅಂತ ನಿನಗೇನಾದ್ರೂ ಗೊತ್ತದಿಲ್ಲ. ಬುಡಿ ಅಪ್ಪಾಜಿ, ಈಗೆಷ್ಟೇ ಮಾತಾಡಿದ್ರು ಇರೋ ವಿಷಯ ಬದಲಾಗಕ್ಕಿಲ್ಲ. ನೀವೇನು ಹೇಳ್ತಿರು ಇದ್ರಾಗ ಮೇಡಮ್ ಅವ್ರ ತಪ್ಪು ಏನೂ ಇಲ್ಲ. ಒಂದಂತೂ ನಿಜ ಅಪ್ಪಾಜಿ, ನಾನು ಮೇಡಮ್ ಅವರು ಎರಡು ದೇಹ ಒಂದೇ ಜೀವ. ಅವ್ರಿಗೆ ನೋವಾದ್ರು ನನಗೆ ನೋವಾದ್ರು ಒಂದೇ ಅಪ್ಪಾಜಿ. ನಿಮ್ಮ ಮನಸ್ಸಿನಾಗ ನಾನು ಚೆನ್ನಾಗಿರ್ಬೇಕು ಅನ್ನೋದಿದ್ರೆ ಮೇಡಮ್ ಅವ್ರಿಗೆ ಏನು ಅನ್ಬೇಡಿ, ಅವ್ರನ್ನ ಚೆಂದಾಗಿ ನೋಡ್ಕೊಳ್ಳಿ. ಇದೊಂದು ನಡ್ಸ್ಕೊಡಿ ಅಪ್ಪಾಜಿ ಸಾಕು. ಲೇ ಸಿದ್ದೇಗೌಡ, ಹೋಗ್ಲಿ ಬಿಡ, ಎಲ್ಲ ಹಾಳಾಗೋಗ್ಲಿ ಬಿಡ್ಲಲ್ಲಿ. ಒಟ್ಟಿನಲ್ಲಿ ನೀನು ಧೈರ್ಯವಾಗಿರಲ್ಲ. ಲೇ ಸಿದ್ದೇಗೌಡ, ಯಾಕ್ಲಾ ನೀನು ಹಿಂಗೆಲ್ಲ ಮಾಡಿದ್ರೆ ನನ್ನ ಮನಸ್ಸು ನೋವಾಯ್ತದಲ್ಲ. ಬಿಡ್ಲಾ, ಎಲ್ಲ ಹಾಳಾಗೋಗ್ಲಿ ಬಿಡ್ಲಾ, ನೀನು ಧೈರ್ಯವಾಗಿರಲ್ಲ. ನಾನೆಲ್ಲ ನಾನು ನೋಡ್ಕೊತೀನಿ. ಸರಿ ಅಪ್ಪಾಜಿ, ಮನೇಲಿ ಅವನು ಎಲ್ಲರನ್ನೂ ಕೇಳಿದೆ ಅಂತೇಳಿ ನೀವು ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ. ಅವನಿಗೊಸಿ ಧೈರ್ಯ ಹೇಳಿ. ಲೇ, ನಮ್ಮ ವಿಷಯ ಹಂಗಿರಲಿ, ನೀನು ಹೊಸಿ ಹುಷಾರಾಗಿರಲಿ. ಲೇ ಸಿದ್ದೇಗೌಡ, ನೀನು ಇಲ್ಲದೆ ನಮ್ಮ ಕೈಲಿ ಕಾಲ ಕಳೆಯೋಕ್ಕೆ ಆಯ್ತಿಲ್ಲಗಲ್ಲ. ಹುಷಾರಾಗಿರಲ್ಲ. ಧೈರ್ಯವಾಗಿಲ್ಲ ಸಿದ್ದೇಗೌಡ, ನಾನು ಇವನಿಕಲ್ಲ. ಸರಿ ಅಪ್ಪಾಜಿ, ಬರ್ತೀನಿ.